ಜಯ ಶ್ರೀರಾಮ್. ಎಲ್ಲರಿಗೂ ನಮಸ್ಕಾರ. ಸಣ್ಣ ಕಥೆ, ಒಳ್ಳೆಯ ಸಂದೇಶ. ಆಸ್ಟ್ರೇಲಿಯಾದ ಒಬ್ಬ ಮಹಿಳೆ, ಆಸ್ಪತ್ರೆಯಲ್ಲಿ ಕೆಲಸ ಮಾಡ್ತಕ್ಕಂಥ ಮಹಿಳೆ, ಆಕೆ ಒಂದು ಪುಸ್ತಕನ ಬರೆದಿದ್ದಾಳೆ. ಆಕೆ ಸಾಯ್ತಕ್ಕಂಥ ರೋಗಿಗಳ ಹತ್ರ ಸಮಯ ಕಳೆದು ಕೂತು ಅವ್ರ ಮನೆಯವರು ಯಾರು ಇಲ್ಲದಾಗ ಆಕೆ ನಿಮ್ಮ ಮನಸ್ಸಿನಲ್ಲಿ ಏನಾಗ್ತಾ ಇದೆ ಹೇಳ್ರಿ, ನಿಮ್ಮ ಬಾಧೆ ಏನು, ತ್ರಾಸ ಏನು ಅಂತ ಹೇಳಿದಾಗ ಅವರು ಹೇಳಿದ ಬಾಧೆಗಳು, ತ್ರಾಸಗಳು, ಅವ್ರು ಹೇಳಿದ ಸಮಸ್ಯೆಗಳು ಅವನ್ನೆಲ್ಲ ಕೇಳಿ 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 ಆಕೆ 25-30 ವರ್ಷ ಜೀವನದಲ್ಲಿ ಅನುಭವದಿಂದ ಬರೆದಂಥ ಪುಸ್ತಕ ಟಾಪ್ 5 ರಿಗ್ರೆಟ್ಸ್ ಆಫ್ ದ ಡೈಡ್ ಪೀಪಲ್. ಟಾಪ್ 5 ರಿಗ್ರೆಟ್ಸ್ ಆಫ್ ದ ಡೈಡ್ ಪೀಪಲ್ಸ್ ಅಂಥೇಳಿ ಒಂದು ಪುಸ್ತಕ ಬರೆದಿದ್ದಾಳ. ಅದರಲ್ಲಿ ಆಕೆ ಏನು ಬರ್ತಾಳ, ಅನೇಕ ದುಃಖ, ಅನೇಕ ತ್ರಾಸದಲ್ಲಿ ಇರ್ತಾಳೆ. ಸಾಯುವಾಗ ನಾಳೆ ಸಾಯ್ತೀನಿ, ನನ್ನ ಕಣ್ಣೆದುರು ಸಾವು ಕಾಣಿಸ್ತಾ ಇದ್ದಾಗ ಆ ಮನುಷ್ಯ ಬಾಧೆಗಳು ಹೇಳ್ತಾನೆ. ಅವು ಅನೇಕ ಅವ, ಅದರಲ್ಲಿ 5 ಕಾಮನ್ ಆಗ್ಯವ. ಎಲ್ಲರೂ ಈ ರೀತಿನೇ ಹೇಳಿದ್ದೆ ಹೆಚ್ಚದ. ನಂಬರ್ 1, ನಾನು ಮಂದಿ ಏನು ಅನ್ಕೋತಾರ, ಬಂಧು ಬಳಗ ಪರಿವಾರ ಏನು ಅನ್ಕೋತಾರ ಅಂತ ಹೇಳಿ ಅವರು ಅನ್ಕೊಂಡಂಗೆ ಜೀವನ ಮಾಡಿದೆ. ನಾನು ಹೇಗೆ ಜೀವಿಸಬೇಕಾಗಿತ್ತು ಆನಂದವಾಗಿ, ಅದು ಮಾಡಲಿಲ್ಲ. ಅವ್ರು ಏನು ಅನ್ಕೋತಾರೋ, ಇವ್ರು ಏನು ಅನ್ಕೋತಾರೋ, ಸಮಾಜ ಏನು ಅನ್ಕೋತಾರೋ, ಈ ರೀತಿ ಜೀವನ ಮಾಡಿದೆ. 24 ಗಂಟೆ ಹಣ 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 ಅಂತ ಹೇಳಿ ಹೆಂಡರು ಮಕ್ಕಳು ಅವ್ರ ಜೊತೆಗೆ ಸಮಯ ಕೊಡಬೇಕಾಗಿತ್ತು, ಕೊಡಲಿಲ್ಲ. ಆಫೀಸ್ ಓಡು, ವ್ಯಾಪಾರ ಕೊಡು, ಅಚ್ಚಗಡು 24 ಗಂಟೆ ರೊಕ್ಕದಿಂದ ಬಿದ್ದು ನಮ್ಮ ಸಮಯ ಕೊಡಲಿಲ್ಲ. 3ನೇದು, ಆನಂದದ ಕೀಲಿ ನನ್ನ ಕೈಯಲ್ಲೇ ಇತ್ತು. ನಾನು ಎಲ್ಲೆಲ್ಲೋ ಹುಡುಕಿದೆ, ಅಲ್ಲಿ ಆನಂದ ಸಿಗ್ತದೆ, ಇಲ್ಲಿ ಆನಂದ ಸಿಗ್ತದೆ, ಅಲ್ಲಿ ಸಂತೋಷ ಸಿಗ್ತದೆ ಅಂತೇಳಿ ಹೋದೆ. ಅದು 3ನೇದು ಮಾಡಿದ ತಪ್ಪು. 4ನೇದು, ನನ್ನ ಬಂಧು ಪರಿವಾರ ಮಿತ್ರರು ಅವ್ರ ಬಗ್ಗೆ ನಾನು ಸ್ವಲ್ಪ ಕ್ಷಮಾ ಕೇಳಬೇಕಾಗಿತ್ತು, ಸಾರಿ ಹೇಳಬೇಕಾಗಿತ್ತು. ಯಾರ ಜೊತೆಗೂ ಜಗಳ ಆಡಿದ್ದೆ, ಏನೋ ಒಂದು ಇದು ಮಾಡಿದ್ದೆ, ನಾನು ಹೇಳಬೇಕಾಗಿತ್ತು, ಹೇಳೇ ಇಲ್ಲ. ಅದು ಮಾಡಿದ್ದು ತಪ್ಪು. 4ನೇದು, ನಮ್ಮವ್ರ ಜೊತೆಗೆ ಸ್ವಲ್ಪ ಸಮಯ ಕೊಟ್ಟು ಅವ್ರ ಜೊತೆಗೆ ಫೋನ್ನಲ್ಲಿ ಕಾಂಟ್ಯಾಕ್ಟ್ ಇದ್ದು ಅಥವಾ ಅವ್ರ ಮನೆಗಳಿಗೆ ಹೋಗಿ ಅಲ್ಲಿ ಭೇಟಿಯಾಗಿ ಅಲ್ಲಿ ಕೂತು ಬಂದು ಬಳಗ ಬೀಮಾರಿದ್ದವ್ರ ಬಳಿ ಹೋಗಬೇಕಾಗಿತ್ತು, ಹೋಗಲೇ ಇಲ್ಲ. ಇವು 5 ತಪ್ಪುಗಳು ನಾನು ಮಾಡಿದೆ ಅಂಥೇಳಿ ಕೊರಗ್ತಾನಂತ ಮನುಷ್ಯ. ಸಾಯಕಲ್ಕ ನಾಳೆ ಸಾಯ್ತೀನಿ 8 ದಿವಸದಲ್ಲಿ ಸಾಯ್ತೀನಿ ನಮ್ಮ ಮನುಷ್ಯ ಇದು ಬಾಧ ಆಗ್ತಾ ಇರ್ತಂತೆ. ಇದೆಲ್ಲ ಅಭಿಮಾನದಿಂದ, ಅಹಂಕಾರದಿಂದ ಮನುಷ್ಯಗೆ ಆಗ್ತದೆ. ಅದಕ್ಕೆ ಹೇಳ್ತಾರೆ ನಮ್ಮವ್ರು ಹಿರಿಯರು, ನದಿ ತುಂಬಿ ಬಂದಾಗ ತುಂಗಿ ಹಿಂಗೆ ಬಗ್ಗಿ ಬಿಡ್ತದೆ, ಮ್ಯಾಲಿಂದ ನೀರು ಹೋಗಿಬಿಡ್ತದೆ. ಅದೇ ನದಿಯಲ್ಲಿ ಒಂದು ಗಿಡ ಶಟಗೊಂಡು ನಿಂತು ಬಿಡ್ತದೆ, ಅದನ್ನು ದಬ್ಬಿ ಕೊಚ್ಕೊಂಡು ಹೋಗಿಬಿಡ್ತದೆ, ಅದು ಸಮುದ್ರದಲ್ಲೋ ಎಲ್ಲೋ ಮಣ್ಣಲ್ಲೋ ಕಲ್ತು ಬಿಡ್ತದೆ. ಹಾಗೆ ನೀವು ತುಂಗೆ ಹಾಗೆ ಆಗಿರಿ, ಬಗ್ರಿ, ಕ್ಷಮಾ ಕೇಳ್ರಿ, ಸಾರಿ ಹೇಳ್ರಿ, ನಿಮಗೊಂದು ಅಲೌಕಿಕ ಆನಂದ ಆಗ್ತದೆ. ಇಲ್ಲ ಸುಮ್ಮನೆ ಅವನ ಜೊತೆಗೆ ದ್ವೇಷ ಸದಾಸಿ ಜಗಳ 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 ಆಡಿಕೋತ ಕೂತ್ರೆ ನಿಮಗೇನೂ ಲಾಭ ಇಲ್ಲ, ನಿದ್ದೆ ಬರೋದಿಲ್ಲ. ಒಮ್ಮೆ ಸಾರಿ ಆಯ್ತಪ್ಪ, ನಿಂದೆ ಕರೆಕ್ಟ್, ಸಾರಿ ಅಂತ ಹೇಳಿಬಿಡ್ರಿ, ಅದು ಎಷ್ಟು ನಿಮಗೆ ಆನಂದ ಆಗ್ತದೆ ನೋಡ್ರಿ ಅಂತೇಳಿ. ಒಮ್ಮೆ ಕಂಚಿ ಶಂಕರಾಚಾರ್ಯ 106 ವರ್ಷದವ್ರು ಏನಿದ್ರು ಅವರು, ಅವ್ರ ಹತ್ರ ಆ ಶಂಕರ ಭಗವತ್ಪಾದರ ಹತ್ರ ಒಬ್ಬ ಜರ್ಮನ್ಲಿಂತ ಒಬ್ಬ ಮನುಷ್ಯ ಬಂದ, ವೇದಾಂತ ಕಲಿಬೇಕು ಅಂಥೇಳಿ. ಗುರುಗಳು ಎಲ್ಲಿದ್ದಾರೆ ಅಂತ ಕೇಳಿದ್ರೆ, ಒಳಗಿದ್ದಾರೆ ಅವ್ನು ರೂಮ್ನಲ್ಲಿ ಅಂತ ಹೇಳಿದರು. ಅವ ಬಂದ, ಬೂಟ್ ಹಿಂಗೆ ಕಾಲಿಗೆ ಬಿಚ್ಚಿದ, ಒಂದು ಉಲ್ಟಾ ಬಿತ್ತು, ಒಂದು ಪಕ್ಕದಲ್ಲಿ ಬಿತ್ತು, ಬಾಗಿಲು ಜೋರಾಗಿ ದಬ್ಬಿದ, ದಡ ಅಂಥೇಳಿ ಬಾಗಿಲು ತೆಗೆದ, ಒಳಗೆ ಹೋಗಿ ಕೂತ. ಗುರುಗಳು ದೂರ ನಿಂತಿದ್ದನ್ನೆಲ್ಲ ಅಬ್ಸರ್ವ್ ಮಾಡ್ಲಿಕ್ಕತ್ತಿದ್ರು, ಅವರಿಗೆಲ್ಲ ಕಾಣಿಸ್ತಾ ಇತ್ತು. ಅವ ಹೇಳ್ದ, ನನ್ನ ಹೆಸರು ಇದ್ದಿದ್ದು, ನಾನು ಜರ್ಮನ್ಲಿಂದ ಬಂದೀನಿ, ವೇದಾಂತನ ಕಲಿಬೇಕಂತ ನಿಮ್ಮ ಹತ್ರ ಬ್ರಹ್ಮಜ್ಞಾನದ ವಿಷಯಗಳು ನನಗೆ ಸ್ವಲ್ಪ ಹೇಳ್ರಿ ತಾವು. ಗುರುಗಳಂದ್ರೆ, ಇಲ್ಲ ನೀನು ಹೇಳೋದಿಲ್ಲ ಅಂತ. ಇದಕ್ಕೆ ಗುರುಗಳು, ಏನು ನನ್ನಿಂದ ಏನು ತಪ್ಪಾಯಿತು? ಇಲ್ಲ ನೀನು ಬಂದಿಲ್ಲ, ಒಳಗೆ ಬೂಟ್ಗಳನ್ನು ಹೇಗೆ ಬಿಟ್ಟು, ಒಂದು ಉಲ್ಟಾ ಬಿತ್ತು, ಒಂದು ಅಚ್ಚಗಡೆ ಬಿತ್ತು, ಬಾಗಿಲನ್ನ ಸಪ್ಪಳ ಮಾಡಿ ಜೋರಾಗಿ ತೆಗೆದು ಹೋಗಿ ಸಾರಿ ಹೇಳಬೇಕು. ನಿನ್ನ ಬೂಟ್ ಚಲೋ ಇಡು, ತಪ್ಪಾಗ್ಯದ ಅಂತ ಹೇಳು, ಆ ಬಾಗಿಲಿಗೆ ಮುಟ್ಟು ತಪ್ಪಾಗ್ಯದ ಅಂತ ಹೇಳು. ಅವ ಅಂದ, ನನವೇ ಬೂಟ್ಗಳು ನಿರ್ಜೀವ ವಸ್ತುಗಳು, ಬಾಗಿಲ ನಿರ್ಜೀವ, ಬೂಟ್ ನಿರ್ಜೀವ, ನನ್ನ ಬೂಟಿ ನಾನೇನು ಸಾರಿ ಹೇಳೋದಿರ್ತದೆ? ಏನೋ ಒಂದು ನಮ್ಮನೆ ಕಾಣಿಸ್ಲಿಕ್ಕತ್ತಾರೆ ಇವ್ರು, ನಾನೇನು ಎಷ್ಟೋ ಕೇಳಿ ಬಂದಿದ್ದೆ ಅಂತ ಹೇಳಿ ಅವನಿಗೆ ಇದಾಗ್ತದೆ. ಗುರುಗಳು ಬೇಕಂಥೇಳಿ ಇವನಲ್ಲಿ ಅಹಂಕಾರ, ಇವನಲ್ಲಿ ಅಭಿಮಾನ, ಇವನಲ್ಲಿ ಇದು ಭಾಳ ಇನ್ನು ತುಂಬಿಕೊಂಡಿದ್ದಾನೆ, ಅದು ಕಳಿಬೇಕಂಥೇಳಿ ಇದನ್ನು ಮಾಡಿರ್ತಾರೆ. ಅದಕ್ಕೆ ಅವ ಬೂಟ್ಗಳನ್ನು ಸರಿಯಾಗಿಟ್ಟು ಸಾರಿ ಅಂತ ಹೇಳ್ತಾನೆ, ಬಾಗಿಲನ್ನು ಮುಟ್ಟಿ ಸಾರಿ ಜೋರಾಗಿ ತೆಗೆದೆ ಸಾರಿ ಅಂಥೇಳಿ ಬಂದು ಕೂಡ್ತಾನೆ. ಅವ ಹೇಳ್ತಾನೆ, ಜರ್ಮನ್ಲಿಂತ ಬಂದವ, ಅವ್ರ ಗುರುಗಳಿಗೆ ಎದಕ್ಕೆ ಮಾಡಿದ್ರೋ ಏನೋ ಗುರುತಿಲ್ಲ, ನನಗೊಂದು ಅಲೌಕಿಕ ಆನಂದ ಆಗಿಬಿಡ್ತು. ಎಷ್ಟು ಹಗುರ ಆಯಿತು ಮನಸ್ಸಂದ್ರೆ, ನಾ ಭಾಳ ಮನಸ್ಸು ಭಾರದಿಂದ ಬಂದಿದ್ದೆ, ಏನೇನೋ ವಿಚಾರಗಳು ತಲೆಯಲ್ಲಿತ್ತು, ಟೆನ್ಷನ್ ಇತ್ತು. ನಾನು ಬೂಟಿಗೆ ಸಾರಿ ಹೇಳಿದೆ, ಬಾಗಿಲಿಗೆ ಸಾರಿ ಹೇಳಿದೆ, ಎಕ್ದಮ್ ಮನಸ್ಸು ಹಗರಾಗಿ ಹೋಗಿಬಿಡ್ತು, ಭಾಳ ಆನಂದ ಆಯಿತು, ಒಂದು ಅಲೌಕಿಕ ಆನಂದ ಆಯಿತು ಅಂತೇಳಿ. ನೋಡ್ರಿ, ಕ್ಷಮಾ ಕೇಳೋದ್ರಲ್ಲಿ ಇಷ್ಟು ಒಂದು ದೊಡ್ಡ ಗುಣ ಇರ್ತದೆ. ಅದಕ್ಕೆ ಹಿಂದಿ ಒಳಗೆ ಹೇಳ್ತಾರೆ, ದೊಡ್ಡವ್ರ ಬಗ್ಗೆ ಅವರು ಒಂದು ಸಾಮ್ಯತಾ ಹೇಳೋ ಶೇರ್ ಅಂತ, मौत ने जमाने को ओसमा दिखा डाला, कैसे रुस्तमों को खाक में मिला डाला. कल तक जो तन के चलते थे अपनी शान और शौकत पर, आज क्षमा तक नहीं चलती उनकी मज़ार पर. तಮ್ಮ ಎಂತೆಂಥ ಅತ್ಯರಿತ ಮಹರ್ತಿಗಳು ಮೆರಿತಿದ್ರು, ಎಗರಾಡ್ತಿದ್ರು, ಮಿನಿಸ್ಟರ್ ಇದ್ದರು, ಪ್ರೈಮ್ ಮಿನಿಸ್ಟರ್ ಇದ್ದರು, ಹೋಮ್ ಮಿನಿಸ್ಟರ್, ಎಂತೆಂಥವ್ರು ಇದ್ರು. ಏನಾಯಿತು? ಎಲ್ಲ ಮಣ್ಣಲ್ಲಿ ಕಲ್ತು ಹೋದರು. ಅವರು ಸಮಾಧಿಯಲ್ಲಿ ದೀಪ ಹಚ್ಚೋರೆಲ್ಲ ನಾಯಿಗಳ ಮೂತ್ರ ಮಾಡ್ತಾ ಇದ್ರು. ಎಂತೆಂಥ ಮಹರ್ತಿಗಳು ಹೋಗ್ಬಿಟ್ರು. ಜಾಗ್ರತೆ. ಒಂದೇ ಲೈನ್ನಲ್ಲಿ ಕೈಫಿ ಅಂತಕ್ಕಂಥವ ಒಂದು ವೇದಾಂತ ಹೇಳ್ತಾನೆ.
ಬ್ರಹ್ಮಜ್ಞಾನ ತತ್ವಜ್ಞಾನ ಎಲ್ಲ ಒಂದೇ ಲೈನ್ನಲ್ಲಿ. ಅವ ಕೈ ಮಾಡಿ ತೋರಿಸ್ತಾನೆ, ಕೈಸೆ ಮೇಲೆ ತೋರಿಸ್ತಾನೆ, ಕೈಸೆ ಇಂತಿಂಥ ಮಂದಿ ಅತಿಥಿ ಮಹಾರಥಿಗಳಿದ್ರು. 40-50 ಅಂತಸ್ತು ಬಿಲ್ಡಿಂಗ್ಗಳಿತ್ತು. ಏನಾಯಿತು? ಐಸೆ ತೆಳಗೆ ತೋರಿಸ್ತಾನೆ, ಮಣ್ಣಲ್ಲಿ ಕಲ್ತೋಗ್ಬಿಟ್ರು. ಕೈಸೆ ಐಸೆ ಎಂತೆಂಥ ಅತಿಥಿ ಮಹಾರಥಿಗಳಿದ್ರು, ಮಣ್ಣಲ್ಲಿ ಕಲ್ತೋದ್ರು. ಜಾಗೃತಿ ನೋಡ್ರಿ. ಇದು ಹೇಳ್ತಕ್ಕಂಥ ತಾತ್ಪರ್ಯ ಏನಪ್ಪ ಅಂತಂದ್ರೆ, ನಾವು ಕೂಡ ಎದುರ್ದು ಅಭಿಮಾನ ಅಹಂಕಾರ ಇದು ಮಾಡಬೇಡ್ರಿ. ಸರಳವಾಗಿ ಸಹಜವಾಗಿ ಜೀವನ ಮಾಡಿರಿ. ಇನ್ನೊಬ್ಬರಿಗೆ ಸ್ವಲ್ಪ ಸಮಯ ಕೊಡ್ರಿ, ಹೋಗಿ ಮಾತಾಡಿಸ್ರಿ. ಬಂಧು ಬಳಗ ಪರಿವಾರ, ನಿಮ್ಮ ಮನೆಯಲ್ಲಿ ಕಾರ್ ಇತ್ತಂದ್ರೆ ಕಾರ್ನ ಹೋದ್ರೆ ಬಡವ್ರ ಮನೆಗೆ ಹೋಗ್ರಿ, ಚಾಪಿ ಮೇಲೆ ಮಲ್ಕೊಡ್ರಿ. ಒಂದು ದಿವಸ ಅವ್ರ ಮನೇಲಿ ಅನ್ನ ಸಾರು ಊಟ ಮಾಡಿರಿ, ಸ್ವಲ್ಪ ಫ್ಯಾನ್ ಹಚ್ಕೊಂಡು ಮಲ್ಕೊಡ್ರಿ. ದ್ವಾಮಿ ಕಡಿತಿರ್ಬೋದು, ಎಷ್ಟು ಆನಂದ ಆಗ್ತಾವ್ರಿ. ಅರೇ ನಮ್ಮ ಮಾಮ ಬಂದ, ಕಾಕ ಬಂದ, ಅಣ್ಣ ಬಂದ, ನಮ್ಮ ಮನೆಗೆ ಚಾಪಿ ಮೇಲೆ ಮಲ್ಕೊಂಡಿದ್ದ, ಎಂಥ ಶ್ರೀಮಂತ ಅದ, ಎಷ್ಟು ಕೋಟ್ಯಾಧೀಶ, ನಮ್ಮ ಮನೆಗೆ ಬಂದು ನಮ್ಮ ಜೊತೆಗೆ ಅನ್ನ ಸಾರು, ನಾವು ಬಡವ್ರು ಏನೂ ಇಲ್ಲ, ಬರೀ ಅಷ್ಟೇ ಮಾಡಿದ್ರೆ ಸಂತೋಷವಾಗಿ ಊಟ ಮಾಡಿದ ಅಂಥೇಳಿ ಜೀವನೆಲ್ಲ ಆನಂದ ಪಡ್ತಾರೆ ಅವರು. ಅಂಥ ಕೆಲಸಗಳನ್ನು ಮಾಡಿರಿ, ಸರಳವಾಗಿರ್ರಿ, ಸಹಜವಾಗಿರ್ರಿ. ಎದುರ್ದು ಅದು ಬೇಕಾಗಿಲ್ಲ, ಇದು ಬೇಕಾಗಿಲ್ಲ, ನಮ್ಮ ಬೆಡ್ರೂಮ್ ಬೇಕು, ಆ ಬೇಕು, ಇವು ಬೇಕು, ಎ ಸಿ ಬೇಕು, ಇದನ್ನೆಲ್ಲ ಅಭ್ಯಾಸ ಕಡಿಮೆ ಮಾಡಿಕೊಡ್ರಿ. ಸರಳ ಸಹಜ ಎಷ್ಟಿರ್ತಿರೋ ಅಷ್ಟು ಉನ್ನತ ಸ್ಥಾನಕ್ಕೆ ಹೋಗ್ತದೆ. ಮಹಾತ್ಮ ಗಾಂಧಿ ಆಗಲಿ, ದೀನ್ ದಯಾಳ್ ಉಪಾಧ್ಯಾಯ ಆಗಲಿ, ಶ್ಯಾಮಪ್ರಸಾದ್ ಮುಖರ್ಜಿ ಆಗಲಿ, ಸ್ವಾಮಿ ವಿವೇಕಾನಂದರಾಗಲಿ, ಕೃಷ್ಣ ಪರಮಾತ್ಮ ಆಗಲಿ, ಇವರೆಲ್ಲ ಬಹಳ ಸಹಜ ಸರಳವಾಗಿದ್ದವರು. ಅವರು ಕೊನೆ ದಿವಸಗಳಲ್ಲಿ ಸ್ವಾಮೀಜಿ ನಿವೇದಿತಾ ಅಂದ ಪ್ರಾಣ ಬಿಡ್ತಾಳಾಕಿ. ಸ್ವಾಮೀಜಿ ಅಂದ ಪ್ರಾಣ ಬಿಟ್ಟರು. ಅವತ್ತಿನ ದಿವಸ ನಿವೇದಿತಾಗ ಊಟ ಬಡಿಸ್ತಾರೆ. ಇಂಗ್ಲೆಂಡ್ಲಿಂದ ಬಂದಿದ್ದು ಶಿಷ್ಯ ಆಕೆ ಊಟ ಬಡಿಸಿ ಆಕೆ ಕೈ ತೊಳ್ಕೊಲಿಕ್ಕೆ ಹೊರಗೆ ಹೋದಾಗ ಸ್ವಾಮೀಜಿ ಎಂಜಲ್ ತಟ್ಟೆ ತೆಗೆದು ಇಟ್ಟುಬಿಡ್ತಾಳೆ. ಆಕೆ ಕಣ್ಣಲ್ಲಿ ನೀರು ತೆಗೆದು ಸಮಾಧಿ ಮೇಲೆ ಬಿದ್ದು ಅಳ್ತಾ ಹೇಳ್ತಾಳೆ, ಎಂತಹ ಮಹಾನ್ ಭಾವರು, ಎಷ್ಟು ಸರಳ ವ್ಯಕ್ತಿಗಳು. ನಾನು ಊಟ ಮಾಡಿ ತಟ್ಟೆನ ತೆಗೆದಿಟ್ರು, ಎಂಜಲ್ ತಟ್ಟೆನ. ನಾನು ಭಾರತಕ್ಕೆಲ್ಲ ಇಂಗ್ಲೆಂಡ್ದಕ್ಕೆ ನಾನು ಅಂತೇಳಿ ಅಷ್ಟು ಇದರಲ್ಲಿ ಎಂಜಲ ಪತ್ರಗಳನ್ನು ತೆಗೆದು ಪಾದ್ಯ ಅರ್ಘ್ಯ ಕೊಟ್ಟದ್ದು ಕೃಷ್ಣ ಪರಮಾತ್ಮನ ಕಥೆಗಳು ಬರ್ತಾವೆ. ಇಂಥದ್ದೆಲ್ಲ ಅತಿರಥ ಮಹಾರಥಿಗಳು ಆದವರು, ದೊಡ್ಡ ದೊಡ್ಡವರು. ಇದು ಸಹಜವಾಗಿ ಸರಳವಾಗಿದ್ದರೆ ಅವರು ಉನ್ನತಕ್ಕೆ ಹೋಗ್ತಾರೆ. ಅಹಂಕಾರ ಮಾಡಿ ನಿನಗೆ ಅದು ಇದು ಬರೋದಿಲ್ಲ ಅಂದ್ರೆ ಅದು ಯಾರಿಗೂ ಇದಾಗೋದಿಲ್ಲ. ಭಾರತ್ ಮಾತಾಗಿದೆ. ಎಲ್ಲರಿಗೂ ನಮಸ್ಕಾರ.